ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 1-10. 2 ಬೆಳ್ಳಿಯ ತುರಾಯಿಗಳು. ಭಾಗ 1. ಇಸ್ರಾಯೇಲ್ಯರು ಸೀನಾಯಿ ಬೆಟ್ಟವನ್ನು ಬಿಟ್ಟು ಅರಣ್ಯದ ಮೂಲಕ ತಮ್ಮ ಸುದೀರ್ಘ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧರಾಗುತ್ತಿದ್ದಾಗ ಯೆಹೋವನು ಮೋಶೆಗೆ ಬಹಳ ಪ್ರಾಯೋಗಿಕವಾದ ಸೂಚನೆಗಳ ಗುಂಪನ್ನು ನೀಡಿದನು. ಆತನು ಅವರಿಗೆ ಬಡಿದು ನುಣುಪು ಮಾಡಿದ ಬೆಳ್ಳಿಯ 2 ತುರಾಯಿಗಳನ್ನು ಕಹಳೆಗಳನ್ನು ಮಾಡಿಸಲು ಹೇಳಿದನು. ಇವು ಮನರಂಜನೆಗಾಗಿ ಅಥವಾ ಹಿತಕರವಾದ ನಾದಕ್ಕಾಗಿ ಮಾಡಿದ ಸಂಗೀತ ವಾದ್ಯಗಳಾಗಿರಲಿಲ್ಲ. ಅವು ಒಂದು ಇಡೀ ಜನ ಸಮುದಾಯವನ್ನು ಸಂಘಟಿಸಲು ಮತ್ತು ಮುನ್ನಡೆಸಲು ಮಾಡಲಾದ ಸಂವಹನ ಸಾಧನಗಳಾಗಿದ್ದವು. ಮಧ್ಯದಲ್ಲಿದ್ದ ದೇವದರ್ಶನ ಗುಡಾರದ ಸುತ್ತಲೂ ಸಮುದ್ರದಂತೆ ಹರಡಿಕೊಂಡಿದ್ದ ಇಸ್ರಾಯೇಲ್ಯರು ಆ ಸಬ್ಬತ್ ಪಾಳೆಯವನ್ನು ನಾವು ಕಲ್ಪಿಸಿಕೊಂಡಾಗ ಯಾವುದೇ ಮಾನವ ಧ್ವನಿಯು ಇಡೀ ಜನಾಂಗವನ್ನು ಒಟ್ಟಿಗೆ ತಲುಪಲು ಸಾಧ್ಯವಿರಲಿಲ್ಲ ಎಂಬುದು ನಮಗೆ ತಕ್ಷಣವೇ ಅರ್ಥವಾಗುತ್ತದೆ. ಮೋಶೆಯ ಒಂದು ಕೂಗು ಆತನ ಹತ್ತಿರವಿರುವ ಕೆಲವೇ ಜನರಿಗೆ ತಿಳಿಯಬಹುದೇ ಹೊರತು ಬೇರೆಯವರಿಗಲ್ಲ. ಇಡೀ ಪಾಳೆಯದಾದ್ಯಂತ ಸ್ಪಷ್ಟವಾದ ಗುರುತಿಸಬಹುದಾದ ಸಂಕೇತವನ್ನು ತಲುಪಿಸಬಲ್ಲ ಒಂದು ಸಾಧನದ ಅಗತ್ಯವಿತ್ತು. ಈ 2 ಬೆಳ್ಳಿಯ ತುರಾಯಿಗಳೇ ಆ ಸಾಧನಗಳಾಗಿದ್ದವು. ಅರಣ್ಯಕಾಂಡ 10ನೇ ಅಧ್ಯಾಯ 1-2. ಈ ಆಜ್ಞೆಗಳು ಸ್ಪಷ್ಟವಾಗಿ ದಾಖಲಿಸಿದೆ. ಯೆಹೋವನು ಮೋಶೆಗೆ, ನೀನು ಬೆಳ್ಳಿಯನ್ನು ಬಡಿದು ನುಣುಪು ಮಾಡಿ 2 ತುರಾಯಿಗಳನ್ನು ಮಾಡಿಸಬೇಕು. ಅವು ಸಭೆಯನ್ನು ಕರೆಯುವುದಕ್ಕೂ ಪಾಳೆಗಳನ್ನು ಪ್ರಯಾಣ ಮಾಡಿಸುವುದಕ್ಕೂ ನಿನಗೆ ಸಾಧನವಾಗಿರಬೇಕು ಎಂದು ಹೇಳಿದನು. ಅವುಗಳನ್ನು ಎರಕ ಒಯ್ದು ಬೆಳ್ಳಿಯಿಂದಲೂ ಬದಲಾಗಿ ಬಡಿದು ನುಣುಪು ಮಾಡಿದ ಬೆಳ್ಳಿಯಿಂದ ಮಾಡಲಾಗಿತ್ತು ಎಂಬ ವಿವರಣೆ ಕಾಣಿಸಬೇಕಾದದ್ದು. ಬಡಿದು ಮಾಡಿದ ಬೆಳ್ಳಿಯನ್ನು ತಾಳ್ಮೆಯ ಹಾಗೆ ಕೌಶಲ್ಯದ ಕೆಲಸದಿಂದ ರೂಪಿಸಲಾಗುತ್ತಿತ್ತು. ಕೇವಲ ಅಚ್ಚಿಗೆ ಸುರಿಯುವ ಬದಲು ಬಡಿದು ಆಕಾರಕ್ಕೆ ತರಲಾಗುತ್ತಿತ್ತು. ಬೆಳ್ಳಿಯು ಸ್ವತಃ ಒಂದು ಅಮೂಲ್ಯವಾದ ಲೋಹವಾಗಿದ್ದು ಅದನ್ನು ಇಲ್ಲಿ ಬಳಸುತ್ತಿರುವುದು ಈ ವಾದ್ಯಗಳ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಅವು ಸಾಮಾನ್ಯ ಉಪಕರಣಗಳಾಗಿರಲಿಲ್ಲ. ಅವುಗಳನ್ನು ಯಾಜಕರಿಗೆ ಒಪ್ಪಿಸಲಾಗಿತ್ತು ಮತ್ತು ಅವು ಜನಾಂಗದ ಅಧಿಕೃತ ಧ್ವನಿಯಾಗಿದ್ದವು. ಯೆಹೋವನು ಮೋಶೆಯ ಮೂಲಕ ತಮಗೆ ಏನು ಮಾಡಲು ನಿರ್ದೇಶಿಸುತ್ತಿದ್ದಾನೆ ಎಂಬುದನ್ನು ಇಡೀ ಸಭೆಯು ತಿಳಿದುಕೊಳ್ಳುವ ಅಧಿಕೃತ ಮಾಧ್ಯಮ ಇವುಗಳಾಗಿದ್ದವು. ಯೆಹೋವನು ನಿರ್ದಿಷ್ಟ ತುರಾಯಿ ನಾದಗಳಿಗೆ ನಿರ್ದಿಷ್ಟ ಅರ್ಥಗಳನ್ನು ನಿಗದಿಪಡಿಸಿದನು ಮತ್ತು ಜನರು ಪ್ರತಿಯೊಂದನ್ನು ಗುರುತಿಸುವುದನ್ನು ಕಲಿಸಬೇಕಾಯಿತು. 2 ತುರಾಯಿಗಳನ್ನು ಒಟ್ಟಿಗೆ ದೀರ್ಘವಾಗಿ ಊದಿದಾಗ ಇಡೀ ಸಭೆಯು ದೇವದರ್ಶನ ಗುಡಾರದ ದ್ವಾರದ ಬಳಿ ಮೋಶೆಯ ಮುಂದೆ ನೆರೆಯಬೇಕಾಗಿತ್ತು. ಇದು ರಾಷ್ಟ್ರೀಯ ಸಭೆಗಳಿಗೆ ಎಲ್ಲರಿಗೂ ಸಂಬಂಧಿಸಿದ ಪ್ರಕಟಣೆಗಳು ಮತ್ತು ಸೂಚನೆಗಳಿಗಾಗಿ ನೀಡಲಾಗುತ್ತಿದ್ದ ಸಂಕೇತವಾಗಿತ್ತು. ಆದರೆ ಕೇವಲ ಒಂದು ತುರಾಯಿಯನ್ನು ಮಾತ್ರ ಊದಿದಾಗ ಅದರ ಅರ್ಥ ಬೇರೆಯಾಗಿತ್ತು. ಅರಣ್ಯಕಾಂಡ 10ನೇ ಅಧ್ಯಾಯ 4ರಲ್ಲಿ ಹೇಳುವಂತೆ, ಅಂತಹ ಸಂದರ್ಭಗಳಲ್ಲಿ ಕೇವಲ ನಾಯಕರು, ಅಂದರೆ ಇಸ್ರಾಯೇಲಿನ ಗೋತ್ರ ಪ್ರಧಾನರು ಮಾತ್ರ ನೆರೆಯಬೇಕಾಗಿತ್ತು. ಇದು ಇಡೀ ಜನಾಂಗವನ್ನು ಕರೆಯದೆಯೇ ಸಮಾಲೋಚನೆಗಾಗಿ ಅಥವಾ ಸೂಚನೆಗಳಿಗಾಗಿ ನಾಯಕರನ್ನು ಮಾತ್ರ ಒಟ್ಟಿಗೆ ಕರೆಯಲು ಮೋಶೆಗೆ ಅನುವು ಮಾಡಿಕೊಟ್ಟಿತು. ಇಡೀ ಜನರಿಗೆ ಒಂದು ನಾದ, ನಾಯಕರಿಗೆ ಮಾತ್ರ ಮತ್ತೊಂದು ನಾದ. ಜನರು ಈ ವ್ಯತ್ಯಾಸವನ್ನು ತಿಳಿದಿರಬೇಕಾಗಿತ್ತು. ಪ್ರಯಾಣಕ್ಕಾಗಿ ಸಂಪೂರ್ಣವಾಗಿ ವಿಭಿನ್ನವಾದ ಮತ್ತೊಂದು ರೀತಿಯ ನಾದವನ್ನು ಬಳಸಲಾಗುತ್ತಿತ್ತು. ಇದು ಸಭೆ ಸೇರುವ ಸ್ಥಿರವಾದ ದೀರ್ಘವಾದ ಧ್ವನಿಯಾಗಿರಲಿಲ್ಲ. ಇದು ತೀಕ್ಷ್ಣವಾದ ತುರ್ತು ಎಚ್ಚರಿಕೆಯ ಸಂಕೇತವಾಗಿತ್ತು. ಈ ಎಚ್ಚರಿಕೆಯ ನಾದವು ಮೊದಲ ಬಾರಿ ಮೊಳಗಿದಾಗ ಪೂರ್ವ ದಿಕ್ಕಿನಲ್ಲಿದ್ದ ಪಾಳೆಗಳು ಪ್ರಯಾಣ ಹೊರಡುತ್ತಿದ್ದವು. ಅದು ಯಾವಾಗಲೂ ಮೆರವಣಿಗೆಯ ಮಂಚೂಣಿಯಲ್ಲಿದ್ದ ಯಹೂದ, ಇಸ್ಸಾಕಾರ್ ಮತ್ತು ಜೆಬುಲೂನ್ ಗೋತ್ರಗಳಾಗಿದ್ದವು. ಎಚ್ಚರಿಕೆಯ ನಾದವು 2ನೇ ಬಾರಿ ಮೊಳಗಿದಾಗ ದಕ್ಷಿಣ ದಿಕ್ಕಿನಲ್ಲಿದ್ದ ರೂಬೇನ್, ಸಿಮೆಯೋನ್ ಮತ್ತು
ಗಾತ್ ಗೋತ್ರಗಳ ಪಾಳೆಗಳು ಚಲಿಸಲು ಪ್ರಾರಂಭಿಸಿದವು. ಹೀಗೆ ಒಂದೊಂದು ನಾದಕ್ಕೆ ತಮಗೆ ನೇಮಿಸಲ್ಪಟ್ಟ ಪ್ರಕಾರ ಉಳಿದ ಪಾಳೆಗಳು ಹಿಂಬಾಲಿಸಿದವು. ತುರಾಯಿಯು ಕೇವಲ ಹೊರಡಿ ಎಂದು ಹೇಳುತ್ತಿರಲಿಲ್ಲ, ಯಾರು ಹೊರಡಬೇಕು ಮತ್ತು ಯಾವಾಗ ಹೊರಡಬೇಕು ಎಂಬುದನ್ನು ಅದು ಹೇಳುತ್ತಿತ್ತು. ಇದರಿಂದಾಗಿ ಆ ಬೃಹತ್ ಮೆರವಣಿಗೆಯು ಯಾವುದೇ ಗೊಂದಲವಿಲ್ಲದೆ ಕ್ರಮಬದ್ಧವಾದ ಅನುಕ್ರಮವಾಗಿ ಸಾಗುತ್ತಿತ್ತು. ಇದರ ಕಾರಣದಿಂದಾಗಿ ಜನರು ಈ ಧ್ವನಿಗಳ ಮತ್ತು ಅವುಗಳ ಅರ್ಥವನ್ನು ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಶಕ್ತರಾಗಿದ್ದರು. ಅರಣ್ಯಕಾಂಡ 10ನೇ ಅಧ್ಯಾಯ 7ನೇ ವಾಕ್ಯ ಇದನ್ನು ಸ್ಪಷ್ಟಪಡಿಸುತ್ತದೆ. ಸಭೆಯನ್ನು ಕೂಡಿಸಬೇಕಾದ ಊದಬೇಕು, ಆದರೆ ಎಚ್ಚರಿಕೆಯ ಧ್ವನಿಯಿಂದ ಊದಬಾರದು. ಸಭೆ ಸೇರುವ ಕರೆಯು ಮತ್ತು ಹೊರಡುವ ಎಚ್ಚರಿಕೆಯ ನಾದವು ಒಂದೇ ರೀತಿ ಇರಲು ಸಾಧ್ಯವಿರಲಿಲ್ಲ. ಹಾಗಿದ್ದಲ್ಲಿ ಇಡೀ ಪಾಳ್ಯದಲ್ಲಿ ಗೊಂದಲ ಉಂಟಾಗುತ್ತಿತ್ತು. ಕೆಲವರು ಪ್ರಯಾಣಕ್ಕೆ ಮೂಟೆ ಮುಡಿಗಳನ್ನು ಕಟ್ಟುತ್ತಿದ್ದರು. ಇನ್ನು ಕೆಲವರು ಸಭೆ ಸೇರಲು ಗೂಡಾರದ ಕಡೆಗೆ ನಡೆಯುತ್ತಿದ್ದರು. ವಿಭಿನ್ನ ಧ್ವನಿಗಳು ಎಲ್ಲವನ್ನೂ ಸ್ಪಷ್ಟವಾಗಿಸಿದವು. ಪ್ರತಿಯೊಬ್ಬರಿಗೂ ಆ ಧ್ವನಿ ಕೇಳಿದ ತಕ್ಷಣ ತವರಿಂದ ಏನೂ ಅಪೇಕ್ಷಿಸಲಾಗುತ್ತಿದೆ ಎಂಬುದು ನಿಖರವಾಗಿ ತಿಳಿಯುತ್ತಿತ್ತು. ಈ ತುರಾಯಿಗಳನ್ನು ಊದಲು ಯಾರಿಗೆ ಅನುಮತಿ ಇತ್ತು ಎಂಬುದನ್ನು ಯೆಹೋವನು ಸ್ಪಷ್ಟಪಡಿಸಿದನು. ಅರಣ್ಯಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಆರೋನನ ಪುತ್ರರಾದ ಯಾಜಕರೇ, ಈ ತುರಾಯಿಗಳನ್ನು ಊದಬೇಕು. ಇದನ್ನು ಗೋತ್ರದ ನಾಯಕರಿಗಾಗಿ ಅಥವಾ ತುರಾಯಿಗಳನ್ನು ಹೊಂದಿದ ಸಾಮಾನ್ಯ ಇಸ್ರಾಯೇಲರಿಗಾಗಿ ಬಿಟ್ಟಿರಲಿಲ್ಲ. ಕೇವಲ ಯಾಜಕರು ಮಾತ್ರ ಅಧಿಕೃತ ಸಂಕೇತಗಳನ್ನು ಮೊಳಗಿಸಬಹುದಾಗಿತ್ತು. ಇದು ಸಂವಹನವನ್ನು ಸ್ಥಿರ, ಅಧಿಕೃತ ಮತ್ತು ನಂಬಿಗಸ್ತವಾಗಿರಿಸಿತು. ಜನರು ತುರಾಯಿ ನಾದವನ್ನು ಕೇಳಿದಾಗ ಅದು ಸರಿಯಾದ ಮೂಲದಿಂದಲೇ ಬಂದಿದೆ ಎಂದು ಅವರಿಗೆ ತಿಳಿಯುತ್ತಿತ್ತು. ಅದು ಯಾರೋ ತಮ್ಮ ಸ್ವಂತ ಇಷ್ಟದಂತೆ ಮಾಡಿದ್ದಲ್ಲ, ಬದಲಾಗಿ ತಾವು ಕಡ್ಡಾಯವಾಗಿ ಪಾಲಿಸಬೇಕಾದ ಸತ್ಯವಾದ ಸಂಕೇತ ಎಂದು ಅವರಿಗೆ ಗೊತ್ತಾಗುತ್ತಿತ್ತು. ಇಡೀ ವ್ಯವಸ್ಥೆಯ ಕ್ರಮ ಮತ್ತು ವಿಶ್ವಾಸಾರ್ಹತೆಯು ಅದು ಸರಿಯಾದ ಕೈಗಳಲ್ಲಿದೆ ಎಂಬುದರ ಮೇಲೆ ಆಧಾರವಾಗಿತ್ತು. ತುರಾಯಿಗಳು ಕೇವಲ ಸಭೆ ಸೇರುವುದಕ್ಕೆ ಮತ್ತು ಪ್ರಯಾಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಯುದ್ಧದ ಸಮಯದಲ್ಲಿ ಅವುಗಳನ್ನು ಬಳಸಲು ಯೆಹೋವನು ನಿರ್ದೇಶನ ನೀಡಿದನು. ಅರಣ್ಯಕಾಂಡ 10ನೇ ಅಧ್ಯಾಯ 9ನೇ ವಾಕ್ಯ ಹೇಳುವಂತೆ, ಇಸ್ರಾಯೇಲ್ಯರು ಬಾಧಿಸುವ ವೈರಿಯ ಮೇಲೆ ಅವರು ಯುದ್ಧಕ್ಕೆ ಹೋಗುವಾಗ ಈ ತುರಾಯಿಗಳಿಂದ ಎಚ್ಚರಿಕೆಯ ಧ್ವನಿಯನ್ನು ಮಾಡಬೇಕಾಗಿತ್ತು. ಈ ನಾದವು ಸೈನ್ಯವನ್ನು ಒಟ್ಟುಗೂಡಿಸುತ್ತಿತ್ತು, ಅಪಾಯದ ಸಂಕೇತ ನೀಡುತ್ತಿತ್ತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಒಂದು ವಾಗ್ದಾನದೊಂದಿಗೆ ಜೋಡಿಸಲ್ಪಟ್ಟಿತ್ತು. ಯೆಹೋವನು ಅವರನ್ನು ನೆನಪಿಸಿಕೊಂಡು ಅವರ ಶತ್ರುಗಳಿಂದ ಅವರನ್ನು ರಕ್ಷಿಸುವನು ಎಂಬ ವಾಗ್ದಾನವದು. ಯುದ್ಧದಲ್ಲಿನ ತುರಾಯಿ ಕೇವಲ ಮಿಲಿಟರಿ ಸಂಕೇತವಾಗಿರಲಿಲ್ಲ, ಅದು ಯೆಹೋವನ ಸನ್ನಿಧಿಗೆ ತಲುಪುವ ಒಂದು ಕೂಗಾಗಿತ್ತು. ತನ್ನ ಜನರ ಪರವಾಗಿ ಕಾರ್ಯನಿರ್ವಹಿಸುವಂತೆ ಆತನನ್ನು ಕರೆಯುವ ಕೂಗಾಗಿತ್ತು. ಮತ್ತು ಅತ್ಯಂತ ವಿಭಿನ್ನವಾದ ಮತ್ತೊಂದು ಸಂದರ್ಭದಲ್ಲೂ ಇದರ ಬಳಕೆ ಇತ್ತು. ಅರಣ್ಯಕಾಂಡ 10ನೇ ಅಧ್ಯಾಯ 10ನೇ ವಾಕ್ಯ ನಮಗೆ ತಿಳಿಸುವಂತೆ, ಸಂತೋಷದ ದಿನಗಳಲ್ಲಿಯೂ ನೇಮಿತ ಹಬ್ಬಗಳಲ್ಲಿಯೂ ಅಮಾವಾಸ್ಯ ಉತ್ಸವಗಳಲ್ಲಿಯೂ ದಹನ ಬಲಿಗಳ ಮತ್ತು ಸಮಾಧಾನ ಬಲಿಗಳ ಮೇಲೆಯೂ ಈ ತುರಾಯಿಗಳನ್ನು ಊದಬೇಕಿತ್ತು. ಜನಾಂಗವನ್ನು ಒಟ್ಟುಗೂಡಿಸಿದ ಅವರನ್ನು ಮುಂದೆ ಸಾಗುವಂತೆ ಆಜ್ಞಾಪಿಸಿದ ಮತ್ತು ಯುದ್ಧದ ಎಚ್ಚರಿಕೆ ನೀಡಿದ ಅದೇ ಉಪಕರಣಗಳನ್ನು ಆನಂದದ ಮತ್ತು ಆರಾಧನೆಯ ಕಾಲಗಳಲ್ಲಿ ಮೇಲಕ್ಕೆತ್ತಲಾಗುತ್ತಿತ್ತು. ಹೀಗೆ ತುರಾಯಿಗಳು ಇಸ್ರಾಯೇಲಿನ ರಾಷ್ಟ್ರೀಯ ಮತ್ತು ಧಾರ್ಮಿಕ ಜೀವನದ ಪ್ರತಿಯೊಂದು ಭಾಗದಲ್ಲೂ ಒಕ್ಕಾಗಿದ್ದವು. ಒಟ್ಟುಗೂಡುವಿಕೆಯಲ್ಲಿ, ಪ್ರಯಾಣದಲ್ಲಿ, ಯುದ್ಧದಲ್ಲಿ ಮತ್ತು ಆರಾಧನೆಯಲ್ಲಿ ಈ ಜನಾಂಗದ ಜೀವನದ ಯಾವುದೇ ಪ್ರಮುಖ ಕ್ಷಣವೂ ಈ ಬೆಳ್ಳಿಯ ತುರಾಯಿಗಳು ಸ್ಪರ್ಶವಿಲ್ಲದೆ ಇರುತ್ತಿರಲಿಲ್ಲ. ಈ ತುರಾಯಿಗಳು ನಾವು ಹಿಂದೆ ಅಧ್ಯಯನ ಮಾಡಿದ ಮೇಘಕ್ಕೆ
ಹೇಗೆ ಸಂಪರ್ಕ ಹೊಂದಿದವು ಎಂಬುದನ್ನು ನೋಡಲು ಇಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳುವುದು ಯೋಗ್ಯವಾಗಿದೆ. ಅರಣ್ಯಕಾಂಡ 9ರಲ್ಲಿ ಇಸ್ರಾಯೇಲ್ ಯಾವಾಗ ಚಲಿಸಬೇಕು ಮತ್ತು ಯಾವಾಗ ಇರಬೇಕು ಎಂಬುದನ್ನು ನಿರ್ಧರಿಸಿದ್ದು ಮೇಘವಾಗಿತ್ತು. ಮೇಘವು ಮೇಲಕ್ಕೆ ಎದ್ದರೆ ಹೊರಡುವ ಸಮಯ, ಅದು ನೆಲೆಸಿದರೆ ತಂಗುವ ಸಮಯ. ಆದರೆ ಮೇಘವು ಸ್ವಂತ ಪ್ರತಿಯೊಂದು ಗೋತ್ರಕ್ಕೂ ತಾವು ಯಾವ ನಿಖರದಲ್ಲಿ ಕ್ಷಣವಾಗಿ ಮೂಟೆ ಮುಡಿಗಳನ್ನು ಕಟ್ಟಬೇಕು ಮತ್ತು ಯಾವ ಕ್ರಮದಲ್ಲಿ ಸಾಗಬೇಕು ಎಂದು ಹೇಳುತ್ತಿರಲಿಲ್ಲ. ಅಲ್ಲಿಯೇ ಆ ತುರಾಯಿಗಳ ಪಾತ್ರ ಬರುತ್ತದೆ. ಅದರ ಕ್ರಮ ಸರಳ ಮತ್ತು ಸುಂದರವಾಗಿತ್ತು. ಮೇಘವು ಮೇಲಕ್ಕೆ ಏಳುತ್ತಿತ್ತು. ಮೋಶೆ ತನ್ನ ಯಾಜಕರು ಅದನ್ನು ಗಮನಿಸುತ್ತಿದ್ದರು. ಯಾಜಕರು ಎಚ್ಚರಿಕೆಯ ನಾದವನ್ನು ಮೊಳಗಿಸುತ್ತಿದ್ದರು ಮತ್ತು ಗೋತ್ರಗಳು ತಮಗೆ ನೇಮಿಸಲಾದ ಕ್ರಮದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದವು. ಮೇಘವು ದೈವಿಕ ನಿರ್ದೇಶನವನ್ನು ನೀಡಿತು. ತುರಾಯಿಗಳು ಆ ನಿರ್ದೇಶನವನ್ನು ಇಡೀ ಜನಾಂಗದಾದ್ಯಂತ ಸಂಘಟಿತ ಸಂಯೋಜಿತ ಕ್ರಿಯೆಯಾಗಿ ಪರಿವರ್ತಿಸಿದವು. ಒಂದು ಯೆಹೋವನ ಮಾರ್ಗದರ್ಶನವಾಗಿತ್ತು, ಮತ್ತೊಂದು ಆ ಮಾರ್ಗದರ್ಶನ ಪಾಳೆಯದ ಪ್ರತಿಯೊಂದು ಡೇರೆಯನ್ನು ತಲುಪುವ ಮಾಧ್ಯಮವಾಗಿತ್ತು. ಇತಿಹಾಸವು ಈ ಉಪಕರಣಗಳ ಬಗ್ಗೆ ನಮಗೆ ಇನ್ನೂ ಕೆಲವು ವಿವರಗಳನ್ನು ನೀಡುತ್ತದೆ. ಮಿಷ್ನಾ ಮತ್ತು ನಂತರದ ಬರವಣಿಗೆಗಳಲ್ಲಿ ಸುರಿಸಲ್ಪಟ್ಟ ಯಹೂದಿ ಸಂಪ್ರದಾಯ ಪ್ರಕಾರ ಇವು ಉದ್ದವಾದ ನೇರವಾದ ಬೆಳ್ಳಿಯ ತುರಾಯಿಗಳಾಗಿದ್ದವು. ಇವುಗಳನ್ನು ಅಜರೋತ್ ಎಂದು ಕರೆಯಲಾಗುತ್ತಿತ್ತು. ಇವು ಬಾಗಿದ ಕೊಂಬಿನಿಂದ ಮಾಡಿದ ಚೋಫಾರ್ಗಿಂತ ಸಂಪೂರ್ಣ ವಿಭಿನ್ನವಾಗಿದ್ದವು. ಮೋಶೆಯ ನಂತರದ ಶತಮಾನದಲ್ಲೂ ಅವು ಆಲಯದ ಆರಾಧನೆಯಲ್ಲಿ ಬಳಕೆಯಾಗುತ್ತಲೇ ಇದ್ದವು. ಯಾಜಕರು ಅವುಗಳನ್ನು ಊದಲು ನಿಗದಿಪಡಿಸಿದ ಸ್ಥಳಗಳಲ್ಲಿ ನಿಲ್ಲಿಸುತ್ತಿದ್ದ ಮತ್ತು ವಿಭಿನ್ನ ಸೂಚನೆಗಳನ್ನು ನೀಡಲು ವಿಭಿನ್ನ ನಾದದ ಮಾದರಿಗಳನ್ನು ಬಳಸುತ್ತಿದ್ದರು. ಎರಡನೇ ದೇವಾಲಯಗಳಲ್ಲಿ ಅವಧಿಯಲ್ಲೂ ತುರಾಯಿ ನಾದಗಳ ಹಬ್ಬಗಳನ್ನು, ಬಲಿಗಳನ್ನು ಮತ್ತು ಸಾರ್ವಜನಿಕ ಸಭೆಗಳ ಪ್ರಕಟಿಸುತ್ತಿದ್ದವು. ಇತಿಹಾಸಕಾರವಾದ ಜೋಸೆಫನ ಮತ್ತು ಈ ಬೆಳ್ಳಿಯ ತುರಾಯಿಗಳನ್ನು ಬಹುಮಟ್ಟಿಗೆ ನೇರವಾದ ಉಪಕರಣಗಳೆಂದು ವಿವರಿಸಿದ್ದಾನೆ. ಇವುಗಳನ್ನು ಇಸ್ರಾಯೇಲಿನಲ್ಲಿ ಬಳಸಲಾಗುತ್ತಿದ್ದ ಇತರ ಕೊಂಬುಗಳಿಗಿಂತ ಭಿನ್ನವಾಗಿ ನಿರ್ದಿಷ್ಟವಾಗಿ ಯಾಜಕರಿಗಾಗಿ ಮಾಡಲಾಗುತ್ತಿತ್ತು. ಹೀಗೆ ಸೀನಾಯಿ ಬೆಟ್ಟದಲ್ಲಿ ನೀಡಲಾದ ಆ ಬೆಳ್ಳಿಯ ತುರಾಯಿಗಳು ಬಹಳ ದೀರ್ಘಕಾಲದವರೆಗೂ ಯೆಹೋವನ ಜನರ ಆರಾಧನೆಯ ಭಾಗವಾಗಿ ಉಳಿದಿದ್ದವು. ಈ ಪ್ರತಿಯೊಂದು ತುರಾಯಿ ನಾದಗಳು ಮತ್ತು ಸ್ವಯಂ ಆ ತುರಾಯಿಗಳು ಅರಣ್ಯದ ಪಾಳೆಯದ ಸಂಯೋಗಿಕ ಸಂಘಟನೆಗಳನ್ನು ಮೀರಿದ ಆಳವಾದ ಆಧ್ಯಾತ್ಮಿಕ ಅರ್ಥಗಳನ್ನು ಹೊತ್ತು ತರುತ್ತವೆ. ಬೆಳ್ಳಿ ಅದನ್ನು ಬಡಿದು ರೂಪಿಸಿದ್ದು. ಈ ಎರಡು ತುರಾಯಿಗಳು ಸಭೆ ಸೇರುವ ಕರೆ, ಯುದ್ಧಕ್ಕೆ ಎಚ್ಚರಿಕೆ, ಬಲಿಗಳ ಮೇಲಿನ ನಾದ, ಇವೆಲ್ಲವುಗಳು ನೂತನ ಸೃಷ್ಟಿಯಾದ ನಮಗೆ ಸಮೃದ್ಧವಾದ ಅರ್ಥವಿದೆ. ಈ ಆಳವಾದ ಆತ್ಮಿಕ ಪಾಠಗಳನ್ನು ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಲೇಖನದಲ್ಲಿ ಅಧ್ಯಯನ ಮಾಡೋಣ. ಇಂದಿಗೆ ತನ್ನ ಜನರ ಜೀವನದ ಯಾವುದೇ ವಿಷಯವನ್ನು ಗೊಂದಲಕ್ಕೆ ಬಿಡದೆ ಅವರನ್ನು ಒಟ್ಟುಗೂಡಿಸಲು, ಮುನ್ನಡೆಸಲು, ರಕ್ಷಿಸಲು ಮತ್ತು ಆರಾಧನೆಯಲ್ಲಿ ಮುನ್ನಡೆಸಲು ಸ್ಪಷ್ಟವಾದ ಗುರುತಿಸಬಹುದಾದ ಧ್ವನಿಯನ್ನು ನೀಡಿದ ಮತ್ತು ನಮ್ಮ ದೇವರ ಕಾಳಜಿ ಮತ್ತು ಕ್ರಮಬದ್ಧತೆಯನ್ನು ನೋಡಿ ನಾವು ಆಶ್ಚರ್ಯ ಪಡೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೀನು ಕ್ರಮಬದ್ಧತೆಯ ದೇವರಾಗಿದ್ದೀಯೇ ಹೊರತು ಗೊಂದಲದ ದೇವರಲ್ಲ. ನಿನ್ನ ಜನರನ್ನು ಒಟ್ಟುಗೂಡಿಸಲು, ಮುನ್ನಡೆಸಲು ಮತ್ತು ರಕ್ಷಿಸಲು ಸ್ಪಷ್ಟವಾದ ಧ್ವನಿಯನ್ನು ನೀಡಿದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನಿನ್ನ ಸಂಕೇತಗಳು ಜಾಗರೂಕತೆಯಿಂದ ಆಲಿಸಲು ಮತ್ತು ಯಾವುದೇ ವಿಳಂಬವಿಲ್ಲದೆ ವಿಧೇಯರಾಗಲು ನಮಗೆ ಕಲಿಸು. ಯೆಹೋವನ ಮಹಾತ್ಮನು ಮತ್ತು ಬಹು ಸ್ತುತಿಪಾತ್ರನೂ ಆಗಿದ್ದಾನೆ. ನಮ್ಮ ಕಿವಿಗಳು ಸದಾ ನಿನ್ನ ಕಡೆಗೆ ತಿರುಗಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.